ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಕೆಲ ಕಿಡಿಗೇಡಿಗಳಿಂದ ಷಡ್ಯಂತ್ರ ನಡೆಯುತ್ತಿದೆ. ಇಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ. ಕೂಡಲೇ ಈ ಷಡ್ಯಂತ್ರದ ಹಿಂದೆ ಯಾರು ಇದ್ದಾರೆ ಎಂಬುದನ್ನು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ನೂರಾರು ಹಿಂದೂಪರ ಮುಖಂಡರು, ಪ್ರಗತಿಪರ ಸಂಘಟನೆಗಳು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರೇಗೌಡ ನೇತೃತ್ವದಲ್ಲಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೂ ಮೆರವಣಿಗೆ ಮಾಡಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಇನ್ನು ಮೆರವಣಿಗೆಯ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಸಿಕ್ಕಲ್ ರಾಮಚಂದ್ರೇಗೌಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ನಮ್ಮ ಧರ್ಮದ ಉಳಿವಿಗಾಗಿ ಕಾಂಗ್ರೆಸ್ ಸರ್ಕಾರದ ಬಳಿ ನಾವು ಬೇಡಿಕೊಳ್ಳುವಂತಹ ದುಸ್ಥಿತಿ ಬಂದಿದೆ. ಸೌಜನ್ಯ ಹೆಸರು ಮುಂದಿಟ್ಟುಕೊಂಡು ಧರ್ಮ ಒಡೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಬುರುಡೆ ವಿಚಾರ ಬರುತ್ತಿದ್ದಂತೆ ಅದರ ಬಗ್ಗೆ ತನಿಖೆ ಮಾಡದೆ ಅವನ ಮಾತು ಕೇಳಿಕೊಂಡು ಹಿಂದೂ ಧಾರ್ಮಿಕತೆಗೆ ಧಕ್ಕೆ ಬರುವಂತೆ ಮಾಡಿದ್ದಾರೆ. ಈ ಷಡ್ಯಂತ್ರದ ಹಿಂದೆ ಇರುವವರನ್ನ ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ಸರ್ಕಾರ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ವಿಷಯವಾಗಿ ಏನು SIT ತನಿಖೆ ಕೈಗೊಂಡಿತ್ತು, SIT ತನಿಖೆ ಮಾಡುವ ರೀತಿ ಅವರು ಕರೆಕ್ಟಾಗಿ ಶ್ರದ್ಧೆಯಿಂದ ಮಾಡಿಲ್ಲ. ಒಬ್ಬ ಯೂಟ್ಯೂಬರ್ ಹೇಳಿದ ಹೇಳಿಕೆ ಮೇಲೆಗೆ ಒಬ್ಬ ಬುರುಡೆ ಹಿಡ್ಕೊಂಡ್ಬರುವವ್ರನ್ನ ಹೇಳ್ತಕ್ಕಂಥ ಕಥೆ ಜೊತೆಗೆ SIT ತನಿಖೆ ಮಾಡಬೇಕಂತೇಳಿ ಏನು 15-20 ದಿವಸ 15-20 ಗುಂಡಿ ತೋಡಿದ್ರು, ಏನು ಧರ್ಮಸ್ಥಳಕ್ಕೆ ಅಪಚಾರ ಮಾಡಿದ್ರು. ಇವತ್ತು ಅದು ಮಾಡಿರ್ತಕ್ಕಂಥ ಅಪಚಾರ ಅಂತ ಇವತ್ತು ಜಗಜ್ಜಾಹೀರಾತಾಗಿದೆ. ವೀರೇಂದ್ರ ಹೆಗ್ಗಡೆ ಅವರು ಸಾಕಷ್ಟು ಶತಮಾನಗಳಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಇವತ್ತು ಅವ್ರ ಬಗ್ಗೆ ಯಾರೋ ಒಬ್ಬ ಹುಡುಗ, ಒಬ್ಬ ಯೂಟ್ಯೂಬರ್ ಅರ್ಧ ಗಂಟೆ ಒಂದು ಪಿಕ್ಚರ್ ಮಾಡ್ತಾನೆ. ಮಾಡಿಸಿದವರು ಯಾರು ಅದು ಹಿಂದೆ ಅದು ತನಿಖೆ ಆಗಬೇಕು. ಬುರುಡೆ ಹಿಡ್ಕೊಂಡ್ಬಂದನು ಯಾರು, ಅವನ ಹಿಂದೆ ಯಾರೆಲ್ಲ ಹೇಳ್ಕೊಟ್ರು ಅದು ತನಿಖೆ ಆಗಬೇಕು. ನನ್ನ ಮಗಳೇ 30 ವರ್ಷದಿಂದ ತಪ್ಪೋಗಿದೆ ಅಂತ ಒಂದು ಮಹಿಳೆ ಬಂದು ಇವತ್ತು ಬುರುಡೆ ಬಿಟ್ಲಲ್ಲ, ಎಂಟೈರ್ ಬುರುಡೆ ಗ್ಯಾಂಗ್ ಜೊತೆ ಕರ್ನಾಟಕ ಸರ್ಕಾರ ಬುರುಡೆ ಸರ್ಕಾರ ಆಗಿದೆ. ಇವತ್ತು ನಮ್ಮ ಹಿಂದೂಗಳು ಎಲ್ಲರೂ ಬಂದು ಶಾಂತಿಯಿಂದ ಸ್ವಾತಂತ್ರ್ಯ ಹೋರಾಟ ಕೂಡ ಶಾಂತಿಯಿಂದ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ದೇವರನ್ನ ಟಚ್ ಮಾಡಿದ್ರೆ, ಧರ್ಮ ಟಚ್ ಮಾಡಿದ್ರೆ ಎಲ್ಲರೂ ಮುಟ್ಟೋಡ್ಕೋಬೇಕಾಗತ್ತೆ. ದಯಮಾಡಿ ಇದರಿಂದ ಯಾರೇ ಇದ್ದಾರೆ ಅವ್ರಿಗೆಲ್ಲ ಗಲ್ಲು ಶಿಕ್ಷೆ ಆಗ್ಬೇಕು. ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ ಕೈಲಾಗಿಲ್ಲ ಅಂತ ಬಳೆ ತೊಡ್ಕೊಂಡು ನೀವು ಬಿಟ್ಬಿಡಿ, ಎಣ್ಣೆ ಕೊಡಿ, ಮತ್ತೆ ಇದನ್ನ ಆಪರೇಷನ್ ಧರ್ಮ ಯುದ್ಧ ಅಂತ ಶುರು ಮಾಡಿ ಇವ್ರನ್ನೆಲ್ಲ ಸಾಯ್ತಕ್ಕಂಥ ಕೆಲಸ ಮಾಡ್ತಾರೆ. ದಯಮಾಡಿ ನಿಮ್ ಕೈಯಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ, ಇಲ್ಲ ಅಂದ್ರೆ ನ್ಯಾಯ ಕೊಡಿ. ಕಾಂಗ್ರೆಸ್ ವಿರುದ್ಧ ನಾವಿಲ್ಲ, ಮುಸಲ್ಮಾನರ ವಿರುದ್ಧ ನಾವಿಲ್ಲ, ನಾವು ನ್ಯಾಯ ಬೇಕು ಅಂತ ಹೋರಾಡ್ತಾ ಇದೀವಿ. ನಮ್ಗೆ ನ್ಯಾಯ ಸಿಗ್ಬೇಕು. ದಯಮಾಡಿ ಇವತ್ತು ಧರ್ಮಕ್ಕೆ ಧರ್ಮ ಸಂಕಟ ಬಂದಿದೆ. ದಯಮಾಡಿ ಇವತ್ತೆಲ್ಲ ಹಿಂದೂಗಳನ್ನೆಲ್ಲ ಇದೀರ ಒಗ್ಗಟ್ಟಾಗಿ ನ್ಯಾಯ ಪಡಿಬೇಕು. ನ್ಯಾಯ ಪಡೆಯುವವರೆಗೂ ನಾವು ಹೋರಾಟ ಮಾಡಬೇಕು. ಹೋರಾಟದ ಮುಖಾಂತರ ನಮಗೆ ನ್ಯಾಯ ಸಿಗಲ್ಲ ಅಂತೇಳಿ ಈ ಒಂದು ಶಿಡ್ಲಘಟ್ಟ ನಮ್ಮ ತಾಲೂಕಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಘಟನೆ, ರೈತ ಸಂಘದಿಂದ ಬಂದಿದ್ದಾರೆ, ನಮ್ಮ ಬ್ರಾಹ್ಮಣರ ಸಂಘದಿಂದ ಬಂದಿದ್ದಾರೆ, ಮತ್ತೆ ಆಮೇಲೆ ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ. ಅದ್ರ ಜೊತೆಗೆ ಎಲ್ಲಾ ಸಂಘಟನೆಗಳ ಜೊತೆ ಇವತ್ತು ಇದ್ದೀವಿ. ನಾಳೆ ಬೆಳಗ್ಗೆ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಏನು ಕೆಲಸ ಮಾಡ್ತಕ್ಕಂಥ ಅಷ್ಟು ಸಂಘಟನೆಯವರು ಬಂದಿದ್ದಾರೆ. ನಾಳೆ ಬೆಳಗ್ಗೆ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹೋರಾಟ ತೀವ್ರ ಆಗುತ್ತೆ. ಇವತ್ತು ಒಂದೇ ಬೀದಿ ಶಿಡ್ಲಘಟ್ಟ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದೀವಿ, ಗಲ್ಲಿಗೆ ಹೋರಾಟ ಆಗುತ್ತೆ. ಕಾಂಗ್ರೆಸ್ಗೆ ಎಚ್ಚರ ಕೊಡ್ತಾ ಇದ್ದೀವಿ, ಸಿದ್ದರಾಮಯ್ಯ ಹೋಮ್ ಮಿನಿಸ್ಟರ್ಗೆ ಎಚ್ಚರ ಕೊಡ್ತಾ ಇದ್ದೀವಿ. SITಯಲ್ಲಿ ಇಮಿಡಿಯೇಟ್ ಆಗಿ ಯಾರು ತಪ್ಪು ಶಿಕ್ಷೆ ಇಮಿಡಿಯೇಟ್ ಆಗಿ ಆಗಲಿಲ್ಲ, ತೀರ್ಮಾನ ಆಗಿಲ್ಲ ಅಂದ್ರೆ ಎಣ್ಣೆ ಕೊಟ್ಬಿಡೆ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಮುಂದುವರಿಸ್ತೇವೆ ಅಂತ ಹೇಳ್ಬಿಟ್ಟು ಯಾರೆಲ್ಲ ಬಂದಿದ್ದೀರಾ ಇವತ್ತು ಹಿಂದೂಗಳೇ ಎಚ್ಚೆತ್ಕೊಳ್ಳಿ. ಒಟ್ಟಾರೆ ಮೆರವಣಿಗೆಯಾದ್ಯಂತ ಷಡ್ಯಂತ್ರಕ್ಕೆ ಸೋಲು ಗ್ಯಾರಂಟಿ, ಧರ್ಮದ ಹೋರಾಟಕ್ಕೆ ಗೆಲುವು ಶತಸಿದ್ಧ, ಹಿಂದೂಗಳನ್ನ ಕೆಣಕಿದರೆ ಸಮರ, ಎಡಪಂಥೀಯರೇ ಎಚ್ಚರ ಎಂಬ ಪೋಸ್ಟರ್ಗಳನ್ನು ಹಿಡಿದು ನೂರಾರು ಜನ ಬೆಂಬಲ ಸೂಚಿಸಿದರು.